ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮತ್ತೆ ನನಗೆ ಈ ಎಂಗ್ಸೈಟಿ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಳದ್ದು ನೋಡಿ ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಲ್ಲಿ ಏನೋ ತಲೆಯಲ್ಲಿ ಬೇರೆನೇ ಹೊಡ್ತಿದೆ, ತಲೆ ದಿಮ್ಮ ಅಂತಂಗೆ ಆಗ್ತಿದೆ. ಅಥವಾ ಒಂದೊಂದ್ಸಲ ಅನ್ಸ್ಬಿಡುತ್ತೆ ನಮ್ಗೆ ಯಾರು ಏನಾದರೂ ಮಾಡಿಸ್ಬಿಟ್ಟಿದಾರ, ಅಥವಾ ಏನೋ ಹೇಳ್ತಾರಲ್ಲ ಆಗಿದ್ದವ್ರು ಏನೋ ಮಾಡಿಸ್ತಾರಲ್ಲ, ಆ ರೀತಿ ಏನಾರು ಆಗ್ಬಿಟ್ಟಿದೆಯಾ ಅನ್ನೋ ರೀತಿ ಆಗ್ಬಿಡುತ್ತೆ. ತಲೆ ಯಾವಾಗಲೂ ಒಳ್ಳೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಸೀರಿಯಸ್ಲಿ ನೀನು ಮಲ್ಕೊಳ್ಳೋ ನೈಟ್ ಹೊತ್ತಂತೂ ನಿದ್ದೆನೇ ಬರೋದಿಲ್ಲ ನನಗೆ. ಯಾವಾಗಲೂ ಎನಿ ಟೈಮ್ ಎಚ್ಚರಿಕೆ ಇರುತ್ತೆ. ಏನಾಗುತ್ತೆ ಎಂಗ್ಸೈಟಿನಿಂದ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನನಗೆ ಯಾವ ರೀತಿ ಆಗ್ತದೆ ಅನ್ನೋ ರೀತಿ ಹೇಳ್ಬಿಡ್ತೀನಿ. ನನಗೆ ನೈಟ್ ಹೊತ್ತು ನಿದ್ದೆ ಬರ್ತಾಯಿಲ್ಲ. ತಲೆಯಲ್ಲಿ ಯಾವಾಗಲೂ ಒಂದು ಏನಾದರೂ ಯೋಚನೆ ಓಡ್ತಾನೆ ಇರುತ್ತೆ. ನೀನು ಯಾವಾಗ ಫ್ರೀ ಆಗಿರ್ಬೋದು ಅಂದರೆ ನೀನು ಯಾರ ಹತ್ರನಾರ ಮಾತಾಡ್ತಿದ್ದಾಗ ಅಷ್ಟೇ ನಿನ್ನ ಮೈಂಡ್ ಸ್ವಲ್ಪ ಓಕೆ ಅವ್ರ ಕಡೆ ಜ್ಞಾನ ಕೊಡುತ್ತೆ. ಸೊ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಿಂಗೆ ಬೇರೆ ಏನೂ ಓಡಲ್ಲ, ಅದು ಸ್ವಲ್ಪ ಫ್ರೀ ಅನಿಸುತ್ತೆ. ಬಟ್ ನೀನು ಎಲ್ಲರೂ ಒಬ್ಬಳೇ ಕೂತ್ಕೊಂಡಾಗ ಅಥವಾ ನೀನು ಏನಾರು ಕೆಲಸ ಅಡುಗೆ ಮಾಡ್ತಿದ್ದಾಗ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ ತಲೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಸೀರಿಯಸ್ಲಿ ಆ ರೇಂಜಿಗೆ ನನಗೆ ಆಗಿದೆ. ಈಗ ತಲೆಯಲ್ಲೆಲ್ಲ ಒಂಥರ ದಿಮ್ಮತ್ತಂಗೆ ಆಗ್ತದೆ, ಅಥವಾ ನರಗಳೆಲ್ಲ ಟೈಟ್ ಆದಂಗೆ ನರ ಎಲ್ಲ ಎಳ್ದಂಗೆ ಆಗ್ತದೆ ನನಗೆ ಬಾಡಿ. ಇಲ್ಲಾಂದರೆ ಫೇಸಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮೆದ್ಲಿಂದ ಇಲ್ಲಿಗೆ ಇಲ್ಲೆಲ್ಲ ಎಳ್ಕೊಳ್ತಿದೆ. ನರ ಎಲ್ಲ ಹಿಂಗೆ ಎಳ್ದಂಗೆ ಆಗ್ಬಿಡುತ್ತೆ. ಮೆದ್ಲಿಗೂ ಅದಕ್ಕೂ ಫುಲ್ಲು ಟೈಟ್ನೆಸ್ ಆಗಿಬಿಡುತ್ತೆ. ಅಂದರೆ ನಾನು ಜಾಸ್ತಿ ಮಾತಾಡಿದ್ರು ಕೂಡ ಇಲ್ಲೆಲ್ಲ ನರ ಎಳ್ದಂಗೆ ಆಗ್ತದೆ. ಆ ರೇಂಜಲ್ಲಿ ಆಗ್ತದೆ ನನಗೆ ಎಂಗ್ಸೈಟಿ. ಅದೇ ರೀತಿ ನಿಮ್ಗೆ ಯಾರು ಹಿಂಗೆ ಸುಮ್ಮನೆ ಕೂತಿರ್ತೀರ ಅಂದ್ಕೊಳ್ಳಿ, ಸಡನ್ನಾಗಿ ಯಾರು ಬಂದರೆ ಹೆದರಿಕೆ. ಸುಮ್ಮನೆ ಯಾರು ಸಡನ್ನಾಗಿ ಬೆಲ್ ಮಾಡಿದ್ರೆ ಭಯ, ಒಂಥರ ಮನಸ್ಸಲ್ಲೇ ಭಯ ಅಂತ ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ನನ್ನ ಮಗನ ಎಷ್ಟೊಂದು ಸಲ ಇದ್ದಕ್ಕಿದ್ದಾಗ ಹಿಂಗೆ ಬಂದುಬಿಟ್ರೆ ಏನೋ ಅಂದರೆ ನನಗೆ ಇದ್ದಕ್ಕಿದ್ದಕ್ಕೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಭಯ ಅನ್ನೋದು ಹೆಂಗೆ ಬಂದ್ಬಿಟ್ಟಿದೆ ಅಂದರೆ ನನಗೆ ಯಾರೋ ಸುಮ್ಮನೆ ಬೆಲ್ ಮಾಡಿದ್ರು ಭಯ ಆಗ್ತಿರುತ್ತೆ. ಅಂದರೆ ಯಾರೋ ಎದುರ್ಕೊಳ್ತೀನಿ, ಅಂದರೆ ಯಾರೋ ಸಡನ್ನಾಗಿ ಬಂದರೂ ಎದುರ್ಕೊಳ್ತೀನಿ. ನನ್ನ ಮಗನ ಗಂಡನ ನಿಮ್ಗೆ ಮಾತಾಡ್ಕೊಂಡು ಬರೋಕ್ಕಾಗೋದಿಲ್ವಾ, ನಾನು ಎದುರ್ಕೊಬಿಟ್ಟೆ. ಆ ರೀತಿ ಎಂಗ್ಸೈಟಿ ನನಗೆ ಆ ರೇಂಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕ ವಿಷಯಕ್ಕೂ ಅಂದರೆ ಯಾರೋ ಒಂಚೂರು ಡೋರ್ ತಟ್ಟಿದ್ರೂ ಎದುರ್ಕೊಳ್ತಿದ್ದೀನಿ, ಬೆಲ್ ಮಾಡಿದ್ರು ಎದುರ್ಕೊಳ್ತೀನಿ, ಯಾರು ಸಡನ್ನಾಗಿ ಬಂದರೂ ಎದುರ್ಕೊಳ್ತಿದ್ದೀನಿ. ಏನಾಗ್ತದೆ ಅಂತ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಪುಟ್ಟು ವಿಷಯಕ್ಕೆ ನನ್ನ ಮಗನ ಕರೆಕ್ಕೆ ಯಾರೋ ಫ್ರೆಂಡ್ಸ್ ಬರ್ತಾರೆ ಯುವನ್ ಅಂತ ಸಡನ್ನಾಗಿ ಯಾರೋ ಮಾತಾಡಿದ್ರೆ ಅಲ್ಲೂ ಎದುರ್ಕೊಳ್ತಿದ್ದೀನಿ. ಆ ರೇಂಜಲ್ಲಿದೆ ಎಂಗ್ಸೈಟಿ ಅಂತಲೇ ಹೇಳ್ಬೋದು. ಅಂದರೆ ಯಾರ ಹತ್ರ ನಾನು ಯಾರ ಹತ್ರ ಮಾತಾಡಿದಾಗ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ನಾನು ಒಬ್ಬಳೇ ಕೂತಿದ್ದಾಗ ನನ್ನ ತಲೆ ಫ್ರೀನೇ ಇಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೂ ಏನಾದರೂ ಒಂದು ಓಡ್ತಾ ಇರುತ್ತೆ. ಇಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳೋಣ, ಆಯ್ತು ಅದ್ರ ಬಗ್ಗೆ ಯೋಚನೆ ಬೇಡ, ಸುಮ್ಮನೆ ಖಾಲಿ ಫ್ರೀ ಇಡೋಣ ಮೈಂಡ್ ಅಂದರೆ ಇಲ್ಲ, ಆಗಲ್ಲ. ಅದು ಬೇರೆನೇ ಓಡ್ತಾನೆ ಇರುತ್ತೆ. ನಾನು ಫ್ರೀ ಕೂತ್ಕೊಳ್ಳೋಣ ಅಂದ್ರೂ ಆಗ್ತಾಯಿಲ್ಲ. ಆ ರೇಂಜಿಗಿದೆ ಎಂಗ್ಸೈಟಿ ಅಂತಲೇ ಹೇಳ್ಬೋದು. ಎದುರ್ಕೊಳ್ತಿದ್ದೀನಿ ಪ್ರತಿಯೊಂದು. ಅವರು ನಾನು ಡಾಕ್ಟ್ರ್ ಹತ್ರ ಹೋದ್ರೆ ಮೊನ್ನೆ ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ ನನಗೆ ಶುಗರ್ ಲೋ ಬಿ ಪಿ ಆಗ್ಬಿಟ್ಟಿದ್ದೀನಿ ಅಂತ ಅಂದರೆ ಏನೋ ಒಂಥರ ತಲೆ ಸುತ್ತೋದು ಇದಕ್ಕಿದ್ದಂಗೆ, ಅಥವಾ ಏನೋ ಒಂಥರ ಆಗ್ತಿತ್ತು. ಅಥವಾ ಶುಗರ್ ಏನಾರ ಲೋ ಬಿ ಪಿ ಥರ ಎಲ್ಲ ಆಗ್ಬಿಡುತ್ತಲ್ಲ, ಅದಕ್ಕೆ ಚೆಕ್ ಮಾಡಿಸೋಣ ಅಂತ ಹೋದೆ. ಹಿಂಗೆ ಆಗ್ತಿದೆ ನನಗೆ ಅಂತ ಹೇಳಿದವ್ರು ಏನಂದರು, ನಿಮ್ಗೆ ಸ್ವಲ್ಪ ಎಂಗ್ಸೈಟಿ ತುಂಬ ಕಾಣಿಸ್ತಿದೆ, ಸ್ವಲ್ಪ ನೀವು ಎಂಗ್ಸೈಟಿ ಇದ್ದಂಗೆ ಕಾಣಿಸ್ತಿದೆ, ನೀವು ಸ್ವಲ್ಪ ಯೋಗ ಮಾಡೋದಲ್ಲ. ನನಗೆ ಏನೇ ಯೋಗ ಮಾಡಿದ್ರು ಆಗ್ತಾಯಿಲ್ಲ ನನಗೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೀನು ಯೋಗ ಮಾಡೋಕ್ಕೆ ಅವ್ರು ಹೇಳ್ತಾರೆ ಉಸಿರು ನಿಧಾನಕ್ಕೆ ತಗೊಳ್ಳಿ, ಉಸಿರು ಬಿಡಿ, ಆ ಥರ ಪ್ರಾಣಾಯಾಮ ಎಲ್ಲ ಮಾಡಿ. ನಾನು ಮಾಡ್ಬೇಕಾದ್ರೂ ನನ್ನ ತಲೆಯಲ್ಲಿ ಏನಾರು ಓಡ್ತಿರುತ್ತಲ್ಲ, ನಾನು ಏನು ಮಾಡಲಿ. ನಾನು ಹಿಂಗೆ ಮಾತಾಡ್ತಿದ್ದೀನಿ, ತಲೆ ಒಂಥರ ತುಂಬ್ದಂಗೆ ಆಗ್ಬಿಟ್ಟಿದೆ. ಹೆವಿ ಭಾರ ಅನಿಸ್ತಿದೆ ನನ್ನ ತಲೆ ನನಗೆ. ಆ ಥರ ಆಗ್ತಿದೆ ನನಗೆ. ಏನು ಮಾಡಬೇಕಂತ ಗೊತ್ತಾಗ್ತದೆ ಸೀರಿಯಸ್ಲಿ. ನನ್ನಂತೂ ಈಗ ಆ ರೇಂಜಲ್ಲಿದೆ ಎಂಗ್ಸೈಟಿ ಅನ್ನೋದು. ಹೆಂಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಓಕೆ, ಹೊರಗಡೆ ಹೋಗಿ ಸುತ್ತಾಡೋಣ ಅಂದರೆ ಎಲ್ಲಿ ಸುತ್ತಾಡೋಣ, ಅಥವಾ ಜನಗಳ ಹತ್ರ ಮಾತಾಡೋಣ, ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಂಗೆ ಜನಗಳ ಹತ್ರ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಒಬ್ರ ಬಗ್ಗೆ ಮಾತಾಡಲಿಲ್ಲ ಅವ್ರಿಗೆ ಹೊಟ್ಟೆಗೆ ಇಟ್ಟು ಸೇರೋದಿಲ್ಲ. ನನಗೆ ಇನ್ನೊಬ್ರ ಬಗ್ಗೆ ಮಾತಾಡೋದಕ್ಕೂ ನಂಗೆ ಇಷ್ಟ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೆ ಕೆಲಸ ಏನಾಯಿತು ಆ ಥರ ಇರೋಳು ನಾನು. ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಒಬ್ರ ಬಗ್ಗೆ ಮಾತಾಡ್ಸೋಕ್ಕೆ ಇಷ್ಟ ಆಗೋಲ್ಲ, ಒಬ್ರ ಬಗ್ಗೆ ಚಾಡಿ ಹೇಳೋದು ಇಷ್ಟ ಆಗೋಲ್ಲ. ಒಬ್ರ ಹತ್ರ ಮಾತಾಡ್ತಿದ್ರೆ ಅವ್ರು ಅದನ್ನೇ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಆ ಥರ ಅಲ್ಲ. ಸೊ ಹಾಗಾಗಿ ನನ್ನ ಜನಗಳನ್ನ ಅಷ್ಟು ಹೆಚ್ಚಾಗಿ ಸೇರಲ್ಲ. ಏನೂ ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಅಪ್ಪ ಅಮ್ಮನ ಕೈಲಿ ಫೋನಲ್ಲಿ ಮಾತಾಡ್ಬೇಕಾದ್ರೆ, ಬೇರೆ ಹತ್ರ ಯಾರಾದ್ರೂ ಕಾಲಲ್ಲಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅವಾಗ ಅಷ್ಟು ಇರೋದಿಲ್ಲ, ಮಾತಾಡ್ತಿರ್ತೀನಲ್ಲ. ಸೊ ಹಂಗೆ ಇರೋದಿಲ್ಲ. ನಾನು ಇದೇ ರೀತಿ ಇದಕ್ಕಿಂತ ಮುಂಚೆ ಹಂಗೆ ಇದಕ್ಕಿಂತ ಸಿಕ್ಕಾಪಟ್ಟೆ ಆ್ಯಂಗ್ಸೈಟಿ ಆಗಿತ್ತು. ಓಕೆನಾ, ಅವಾಗ ಇದನ್ನೆಲ್ಲ ಅಂದರೆ ನಾನು ಫೋನ್ ನೋಡೋದು ಬಾರ್ದು ಜಾಸ್ತಿ, ಅಂದರೆ ಒಂದು ಕೂತಿರ್ಬಾರ್ದು. ಸಿನಿಮಾ ಹಾಕ್ಕೊಂಡು ನೋಡೋಣ, ಸಿನಿಮಾ ಹಾಕ್ಕೊಂಡು ಅದ್ರ ಆ ಕಡೆ ಹೋಗುತ್ತೆ ಜ್ಞಾನ, ಇದ್ರ ಬಗ್ಗೆ ಯೋಚನೆ ಇರೋದಿಲ್ಲ ಅನ್ನೋ ಇದಕ್ಕೆ ಸಿನಿಮಾಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಿಜವಾಗ್ಲೂ ಸ್ವಲ್ಪ ನಿಜ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ, ಅವಾಗ ನಿಜವಾಗ್ಲೂ ಕಡಿಮೆ ಆಗುತ್ತೆ ಎಂಗ್ಸೈಟಿ ಅನ್ನೋದು. ಅದ್ರ ಬಗ್ಗೆ ಜಾಸ್ತಿ ಏನ್ರ ಬಗ್ಗೆ ಚಿಂತೆ ಇಲ್ಲ. ಫೋನ್ನ ಅಂದರೆ ಬೇರೆ ವೀಡಿಯೋಗಳ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಸುಮ್ಮನೆ ಸಿನಿಮಾಗಳು ನೋಡಿಕೊಂಡು ಒಂದು ವಾರ ನಿಜವಾಗ್ಲೂ ಹ್ಯಾಪಿಯಾಗಿದೆ. ಬರೀ ಹಳೆ ಸಿನಿಮಾಗಳು ನೋಡಿಕೊಂಡೆ ಖುಷಿಯಾಗಿದೆ. ಬಟ್ ಹಳೆ ಸಿನಿಮಾಗಳು ನೋಡಬೇಕಾದ್ರೆ ನೋಡಾಯ್ತಲ್ಲ, ಇನ್ನು ಬೇರೆ ಮತ್ತೆ ಅದೇ ಹಳೇ ಇದು ತಲೆ ಅದೇ ಮತ್ತೆ ಇದಕ್ಕೆ ಬಂದು ಅದೇ ಯೋಚನೆ.
ಏನು ಹಾಳಾದ ಅದೇಂದಕ್ಕೆ ನನ್ನ ತಲೆಗೆ ಹಂಗೆ ಹೋಗುತ್ತೋ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ. ಏನಾಗ್ತಿದೆ ನನ್ನ ಬಾಡಿಲಿ, ಹೆವಿ ಅನಿಸ್ತಿದೆ ಮಾತ್ರ, ತಲೆ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಅನಿಸ್ತಿದೆ ನನಗೆ. ಮಾತಾಡ್ತಿದ್ರೆ ನರ ಎಲ್ಲ ಎಳ್ದಂಗೆ ದಾವಡೆಲ್ಲ ಫುಲ್ ಟೈಟ್ ಆದಂಗೆ ಅನಿಸ್ತಿದೆ. ನಿಮಗೆ ಯಾರಿಗಾರು ಈ ಥರ ಎಂಗ್ಸೈಟಿ ಇದೆಯಾ? ನಾನು ನಿಜ ಯೋಗನೂ ಮಾಡ್ತಿದ್ದೀನಿ ಬೆಳಿಗ್ಗೆ ಹೊತ್ತು, ಆಗ್ತಾ ಇಲ್ಲ ನನಗೆ. ಯೋಗ ಮಾಡೋದು ಕೂತ್ರೂ ಕೂಡ ಏನಾದರೂ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಎದುರುಕೊಳ್ತಿದ್ದೀನಿ, ಏನು ಮಾಡಬೇಕಂತ ನಿಜ ಗೊತ್ತಾಗ್ತಿಲ್ಲ. ಅಲ್ಲಿ ಅಡುಗೆ ಮಾಡಬೇಕಾದ್ರೂ ಏನಾರು ಒಂದು ಚಿಂತೆ ತಲೆಯಲ್ಲಿ ಏನೋ ಓಡ್ತಿರುತ್ತೆ. ಒಂದೊಂದ್ಸಲ ಇನ್ನೊಬ್ರು ಹೇಳ್ತಾರೆ B12 ಅಂತ, ಇನ್ನೊಂದ್ಸಲ ಹೇಳ್ತೀನಿ ನಮ್ಗೆ ಎಂಗ್ಸೈಟಿ ಇದ್ದರೂ ಕೂಡ ಇದು ಸ್ವಲ್ಪ ಕೈ ಇದಾಗುತ್ತೆ, ಶೇಕ್ ಆದಂಗೆ ಆಗುತ್ತೆ. ಸೊ ಎದುರುಕೊಂಡಾಗೆಲ್ಲ ಸ್ವಲ್ಪ ಆಗುತ್ತೆ. ನನಗೂ 2 ಸಲ ಆಯಿತು. ನನಗೆ ಈಗ ವಿಟಮಿನ್ B12 ಪರ್ಫೆಕ್ಟ್ ಇದೆ. ಸೊ ಬಟ್ ಕೈ ಶೇಕ್ ಆಗೋದು ಏಕಂದರೆ ಸ್ವಲ್ಪ ಒಂದೊಂದ್ಸಲ ಅಂದರೆ ಇದು ಮಾತ್ರ 1-2 ಸಲ ಹಿಂಗಾಗುತ್ತೆ. ಹೆಂಗಂದರೆ ಎದುರುಕೊಂಡಿರ್ತೀನಿ, ನಾನು ಎದುರುಕೊಳ್ತಾ ಇರ್ತೀನಿ, ಸ್ವಲ್ಪ ಭಯಕ್ಕೆ ಕೈ ಶೇಕ್ ಆದಂಗೆ ಆಗ್ತಿರುತ್ತೆ. ಈ ಭಯ ಹೆಂಗೆ ಹೋಗ್ಸೋದು? ಅಂದರೆ ಚಿಕ್ಕ ಪುಟ್ಟದಕ್ಕೆಲ್ಲ ಎದುರ್ಕೊಳ್ತಾ ಇದ್ದೀನಿ. ಸುಮ್ಮನೆ ಏನಾದ್ರು ಜರ್ರ ಅಂದರೆ ಏನೋ ಆಯಿತು ಅನ್ನೋ ರೀತಿ ಹಿಂಗೆ ಎದುರ್ಕೊಳ್ಳೋದು, ಆ ಥರ ಎದುರ್ಕೊಳ್ತಿದ್ದೀನಿ. ಏನು ಮಾಡಬೇಕಂತ ಗೊತ್ತಿಲ್ಲ. ನೀವು ಹಿಂಗೆ ಯಾರಾದರೂ ಎಂಗ್ಸೈಟಿ ಇದ್ದರೆ ನೀವೇನು ಮಾಡ್ಕೊಳ್ತಿದ್ದೀರಾ, ಏನಾಗ್ತಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾತಾಡಿದ್ರು ಫುಲ್ ಹೆವಿ ಅನಿಸುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ಟಿದೆ. ನಿಜ ನನಗೇನಾಗುತ್ತೆ, ನನಗೇನು ಮಾಡ್ಕೊಳ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.